ಕಟ್ಟು. ಹಾಕಪ್ಪ ಹಾಕು. ಯಾವಾಗ್ಲೂ ನನ್ನ ಬಂದಿಯಾಗೆ ಇಡ್ಬೇಕಲ್ಲ. ಏ ಯಾಕೋ ಹಾಗೆ ನೋಡ್ತಿದ್ಯಾ? ಬಾ, ನಿನ್ ಕೆಲ್ಸ ನೀನ್ ಮಾಡು. ಅಲ್ಲ, ನನಗೆ ಕರೆಂಟ್ ಶಾಕ್ ಹೊಡೆದು ಕೆಳಗಡೆ ಬಿದ್ದಾಗ ನೀನ್ ಮನ್ಸು ಮಾಡಿದ್ರೆ ತಪ್ಪಿಸ್ಕೊಂಡು ಹೋಗ್ಬೋದಾಗಿತ್ತು. ತಪ್ಪಿಸ್ಕೊಂಡು ಹೋಗ್ಬೇಕಾಗಿತ್ತು. ಹೆಂಗೂ ಒಳ್ಳೆ ಕರೆಂಟ್ ಹೊಡೆದಿದ್ ಕಾಗೆ ತರ ಬಿದ್ದಿದ್ದೆ. ಹಾಗೆ ಕುತ್ಕೆ ಮೇಲೆ ಕಾಲಿಟ್ಟು ಹಂಗೆ ಕುತ್ಕೆನ ಹಿಸ್ಕಾಕಿ ಸಾಯಿಸಿ ಹೋಗ್ಬಿಡ್ಬೇಕಾಗಿತ್ತು. ಆದ್ರೆ ನಾನು ಹಾಗೆ ಮಾಡ್ಲಿಲ್ಲ. ಯಾಕೆ ಗೊತ್ತಾ? ಯಾಕೆ? ಅದೇ ನಾನು ನಿನ್ ಕೇಳ್ತಾ ಇದ್ದೀನಿ. ನಿನಗೆ ಒಳ್ಳೆ ಅವಕಾಶ ಸಿಕ್ಕಿತ್ತಲ್ವಾ? ನೀನ್ ತಪ್ಪಿಸ್ಕೊಂಡು ಹೋಗ್ಬೋದಾಗಿತ್ತು, ಆದ್ರೆ ಯಾಕೆ ಹೋಗ್ಲಿಲ್ಲ? ನನ್ನ ಇಲ್ಲಿ ಕೂಡ ಹಾಕಿದ್ರು ನೀನ್ ನನಗೆ ಯಾವುದೇ ರೀತಿ ಪೇನ್ ಕೊಡ್ದೇನೆ ಇಷ್ಟು ಚೆನ್ನಾಗಿ ನೋಡ್ಕೋತಿದ್ಯಾ. ಅದಕ್ಕೆ ಸಾಕಾ? ಇಷ್ಟು ಒಳ್ಳೆ ಮನ್ಸಿರೋ ನಿನಗೆ ಸಾಯ್ಲಿ ಅಂತ ಬಿಟ್ಟು ಹೋಗೋ ಮನ್ಸಂತೂ ನನಗಿಲ್ಲಪ್ಪ. ಅದಕ್ಕೆ ಮುಖ್ಯವಾದ ಕಾರಣ ಏನ್ ಗೊತ್ತಾ? ನಮ್ಮಣ್ಣ ವೀರಣ್ಣ. ನಮ್ಮಣ್ಣನ್ ಕಣ್ಮುಂದೆ ಯಾರಾದ್ರೂ ಕಷ್ಟ ಅಂತ ಓಡಾಡ್ತಿದ್ರೆ ಅವ್ರನ್ನ ಯಾವತ್ತೂ ಹಾಗೆ ಬಿಟ್ಟು ಹೋಗ್ತಿರ್ಲಿಲ್ಲ ನಮ್ಮಣ್ಣ. ಅವನ್ ಕೈಲಾದಷ್ಟು ಸಹಾಯ ಮಾಡ್ತಿದ್ದ. ಇದನ್ನ ನನಗಂತೂ ಚಿಕ್ಕದ್ರಿಂದ ಹೇಳಿ ಹೇಳಿ ತಲೆಯಲ್ಲಿ ತುಂಬಿಸಿಟ್ಬಿಟ್ಟಿದ್ದಾನೆ. ಅದಕ್ಕೆ ನೀವುಗಳಿಷ್ಟು ಹಿಂಸೆ ಕೊಟ್ರು ನನಗೆ ಆ ಸಿಚುವೇಶನ್ ಅಲ್ಲಿ ಬಿಟ್ಟು ಹೋಗೋದಕ್ಕೆ ಮನ್ಸು ಬರ್ಲಿಲ್ಲ. ಯಾಕಂದ್ರೆ ನಮ್ಮಣ್ಣ ಬೆಳೆಸಿದ ರೀತಿನೇ ಹಾಗೆ. ಆದ್ರೆ ಅವಳು ಯಾವಳೋ ಶಾಂತಿ ಬುದ್ಧಿ ನನಗಿಷ್ಟೊತ್ತಿಗೆ ಇದ್ದಿದ್ದಿದ್ರೆ ನಿನ್ ತಿಥಿ ನಡೆಯೋದು ಇಲ್ಲಿ. ನಮ್ಮಣ್ಣ ನನ್ನ ಬೆಳೆಸಿದ್ದೆ ಹೀಗೆ, ನಾನ್ ಬೆಳೆದಿದ್ದು ಹೀಗೇನೆ. ಏನ್ ಮಾಡೋದು? ಕೋಪ ಅಂತೂ ಬಂದೇ ಬರುತ್ತೆ. ಇದಕ್ಕೂ ಮುಂಚೆ ಆ ಪೊನ್ನಪ್ಪ ಅನ್ನೋ ಹುಡುಗಿಗೆ ಹೇಳ್ಕೊಟ್ಟು ಕಿಡ್ನಾಪ್ ಮಾಡಿಸಿದ್ರಲ್ಲ, ಅವಳಿಗೂ ಗಾಯ ಮಾಡಿ ಹೋಗ್ಬೇಕು ಅಂತಾನೆ ಅನ್ನಿಸ್ತು ನನ್ಗೆ. ಅವಳನ್ನ ಕೊಲ್ಲೋ ಉದ್ದೇಶ ನನ್ಗಿರ್ಲಿಲ್ಲ. ಹೇಗೋ ದೇವರ ದಯೆಯಿಂದ ಬದುಕೊಂಡ್ಲು. ಇದುವರೆಗೂ ಅವಳು ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಅವಳ ವಿಷಯನೇ ನನ್ಗೇನು ಗೊತ್ತಿಲ್ಲ. ನಿನಗೂ ಅಷ್ಟೇ. ಹೇಗೋ ಬಿದ್ದಿದ್ದಾನಲ್ಲ, ಸತ್ರ ಸಾಯ್ಲಿ ಬಿಡು ಅಂತ ಬಿಟ್ಟು ಹೋಗೋ ಮನ್ಸು ನನಗ್ ಬರ್ಲಿಲ್ಲ. ನೀನು ಬೇರೆ ನಾನ್ ಏನು ಕೇಳ್ದೇನೆ ಕೆಲವೊಂದ್ ಸಿಚುವೇಶನ್ಸ್ಗಳನ್ನ ಅರ್ಥ ಮಾಡ್ಕೊಂಡು ನನಗ್ ಬೇಕಾಗಿರೋ ವಸ್ತುಗಳನ್ನ ತಂದ್ಕೊಟ್ಟಿದ್ದೆ. ಇಷ್ಟೆಲ್ಲ ಕೇರ್ ಮಾಡಿದ್ ನಿನ್ನನ್ನ ಆ ಥರ ನೋಡಿದ್ಮೇಲೆ ನಿನ್ನನ್ನ ಬಿಟ್ಟು ಹೋಗ್ಬೇಕು ಅಂತ ಮನ್ಸು ಬರ್ಲಿಲ್ಲ. ಸಾಯೋ ಸ್ಟೇಜಲ್ಲಿದ್ದೆ. ಏನೋ ಅಲ್ಪ ಸ್ವಲ್ಪ ನನಗ್ ಗೊತ್ತಿದ್ದನ್ನ ಟ್ರೈ ಮಾಡ್ದೆ. ನಿನ್ನ ಬದುಕ್ಸ್ಕೊಂಡೆ. ಏನೋ ಮಾನವೀಯತೆ ದೃಷ್ಟಿಲಿ ನಿನ್ ಪ್ರಾಣ ಉಳಿಸಿದ್ದೀನಿ. ಹೋಗು, ಬದುಕೋ ಹೋಗು. ಸರಿ ಬಾ, ಕಟ್ಟು. ಹೇ, ಏನೋ ಏನ್ ಸಿಂಪತಿ ತೋರಿಸ್ತಿದ್ದೀರಾ ಸರ್? ಅದೆಲ್ಲ ಏನು ಬೇಡ, ನಿಮ್ ಕೆಲ್ಸ ನೀವ್ ಮಾಡಿ. ಏ, ಇಲ್ಲಿ ನೋಡ್ಕೊಂಡ್ ಕಟ್ಟೋ. ಹಾ, ಸಾರಿ. ಹಲೋ, ರಿಮೋಟ್ ಕೊಟ್ಟು ಹೋಗಪ್ಪ. ನೋಡಿದ್ಯಾ? ಸಿನಿಮಾ ನೋಡ್ತಿದ್ದೆ ನಾನು, ಅರ್ಧಕ್ಕೆ ನಿಲ್ಲಿಸ್ದೆ ನಿನ್ನಿಂದ. ಹೋಗಪ್ಪ. ಭಾಮಿನಿ ಅಮ್ಮ ಬರ್ತಾರೆ, ಅಚ್ಚುನ ಹೆಣ್ಣು ಕೇಳ್ತಾರೆ. ಸುಶಾಂತ್ ಬಂದು ಕ್ಷಮಿಸಿ ಅಂತಾರೆ. ರೀ, ಮಾತ್ರೆ ತಗೊಂಡ್ರಾ? ತಗೊಂಡೆ ಸುಮತಿ. ಮತ್ತೆ ಬನ್ನಿ ಮಲ್ಕೊಳ್ಳಿ.
ಯಾಕ್ರಿ ಏನ್ ಯೋಚನೆ ಮಾಡ್ತಿದ್ದೀರಾ? ಅದು ಏನೂ ಇಲ್ಲ, ಸ್ವಲ್ಪ ಅಚ್ಚುಮ್ಮನ ಕರಿ ಮಾತಾಡಬೇಕು. ಯಾಕೆ ಈಗೇನ್ ಮಾತಾಡ್ಬೇಕು? ಕರಿ ಸುಮತಿ, 1000 ಪ್ರಶ್ನೆ ನೀನೇ ಕೇಳ್ತೆ, ಕರಿ. ಅಚ್ಚು, ಅಚ್ಚುಮ್ಮ. ಬಂದೆ ಅದ್ಕೆ. ಅದ್ಕೆ ನಾನ್ ಕರ್ದಿಲ್ಲಮ್ಮ, ನಿಮ್ ಅಣ್ಣ ಏನೋ ಮಾತಾಡ್ಬೇಕಂತೆ ನೋಡು. ಹೌದಾ? ಏನಣ್ಣ? ನೀನು ಕುತ್ಕೋಕಂದ ಹೇಳ್ತೀನಿ. ಹೇಳಣ್ಣ, ಪರವಾಗಿಲ್ಲ. ಏನು ಕೂಸಿ ಆರೈಕೆ ಎಲ್ಲ ಮಾಡ್ತಿದ್ಯಾ? ಏನಾದ್ರೂ ಮುಖ್ಯವಾದ ವಿಷಯ ಮಾತಾಡ್ಬೇಕಾ? ಅಮ್ಮ, ಅಚ್ಚು ಶಾಂತಿ ನಿವಾಸದಿಂದ ನಮ್ಮ ಮನೆಗೆ ಬಂದು ಹೆಣ್ಣು ಕೇಳಿದ್ರಲ್ಲಮ್ಮ, ಅದು ಅವ್ರ ಮನೆಯವರ ಅಭಿಪ್ರಾಯ ಕಣಮ್ಮ. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆ ವಿಷಯದ ಬಗ್ಗೆ ನಿನ್ನ ಮನಸ್ಸಲ್ಲಿ ಏನಿದೆ ತಿಳ್ಕೊಬೇಕಲ್ವೇನಮ್ಮ? ನಿನ್ನ ಅಭಿಪ್ರಾಯ ಏನು? ಶಾಂತಿ ನಿವಾಸ ನನ್ನ ಮನೆ. ಆ ಮನೆಗೆ ಹೋಗ್ಬೇಕು ಅನ್ನೋದು ನನ್ನ ಮನಸ್ಸಿನ ಆಸೆ. ಅದನ್ನ ನಿನ್ ಮುಂದೆ ಹೇಳಕ್ಕಾಗಲ್ಲ ಅಲ್ವಾ ಅಣ್ಣ? ಇಲ್ಲ ಅಣ್ಣ, ಅದು ಬಂದು ಅವರು ನಾನು ಅದಾಗಲ್ಲ ಕಂದ. ಅವರಾಗವರೇ ಒಂದ್ಸರಿ ನಾವು ಹಳ್ಳಿಯಲ್ಲಿದ್ದಾಗ ಬಂದು ಕೇಳಿದ್ರು, ನೆನಪಿದ್ಯಾ ನಿನಗೆ? ಆಗ ನಾನು ಕೂಗಾಡಿ ಏನೇನೋ ನಡೆದೋಯ್ತು ಕಂದ. ಅದೆಲ್ಲ ಮುಗಿದೋಗಿರೋ ಕತೆ. ಆದರೆ ಈಗ ಭಾಮಿನಿ ಅಮ್ಮ ಬೇರೆ ಬಂದು ಕೇಳ್ತಾ ಇದ್ದಾರೆ. ಅದು ರಾಘವನ ಅಡ್ಡ ಇಟ್ಕೊಂಡು. ಆ ಮಗು ಬೇರೆ ನಿನ್ನ ಹತ್ರ ತುಂಬ ಹೊಂದ್ಕೊಂಡ್ಬಿಟ್ಟಿದ್ದಾನಲ್ಲ ಕಂದ. ನೀನು ಆ ಮಗು ಹತ್ರ ತುಂಬ ಹೊಂದ್ಕೊಂಡಿದ್ಯಾ, ಅದಕ್ಕೆ ಕೇಳ್ತಾ ಇದ್ದೀನಿ. ರೀ, ಏನ್ರಿ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀರಾ? ಅವ್ರು ಕೇಳ್ತಾರೆ, 1000 ಕೇಳ್ತಾರೆ. ಅವ್ರಿಗೇನ್ರಿ? ಹಾಗಂತ ನೀವು ನಮ್ಮನೆ ಮಗುನ ಕರೆದು ಅಭಿಪ್ರಾಯ ಕೇಳ್ತಾ ಇದ್ದೀರಾ? ಇದ್ರಲ್ಲಿ ನಮ್ಮ ಅಚ್ಚುದು ಸಪರೇಟ್ ಆಗಿ ಏನ್ರಿ ಅಭಿಪ್ರಾಯ ಇರುತ್ತೆ? ನಿಮ್ಮ ನನ್ನ ಅಭಿಪ್ರಾಯ ಏನಿರುತ್ತೋ ಅದೇ ಅಚ್ಚು ಅಭಿಪ್ರಾಯ ಇರುತ್ತೆ. ಅಚ್ಚು, ನೀನೇನಮ್ಮ ಅಂತೀಯ? ನಮ್ ಕುಟುಂಬಕ್ಕೆ ಕಳಂಕ ತರೋ ತರ ನಿನಗೆ 2ನೇ ಮದ್ವೆನ ಮಾಡ್ಕೊಡಕ್ಕಾಗತ್ತಾ? ಒಂದ್ ರೀತಿ ಆತರ ಏನಾದ್ರೂ ಆದ್ರೆ ಇಡೀ ಊರೇ ನಮ್ಮನ್ನ ನೋಡಿ ನಗಲ್ವಾ? ಅಚ್ಚು, ನಿನ್ ಮನ್ಸಲ್ಲಿ ಈ ತರ ಇಲ್ವೇನಮ್ಮ? ನಿಮ್ಮಣ್ಣ ಏನ್ ಕೇಳ್ತಿದಾರೆ ನೋಡಮ್ಮ. ರೀ, ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ಅಚ್ಚು ಅಭಿಪ್ರಾಯ ಅಂತ ಏನಿರಲ್ಲ.